ನನ್ನ 48 ವರ್ಷದ ಕನಸು ನನಸಾಗಿದೆ ಅಂತ ಹೇಳಿ ಶಿರಾ ಕ್ಷೇತ್ರದ ಶಾಸಕ ಟಿ.ಬಿ. ಜಯಚಂದ್ರ ಅವರು ಹೇಳಿದ್ದಾರೆ. ಮೊದಲೂರು ಕೆರೆಗೆ ಅವರು ಬಾಗಿಣವನ್ನ ಅರ್ಪಣೆಯನ್ನ ಮಾಡಿ ಮಾತನಾಡ್ತಾ ಹೋಗ್ತಾರೆ. ಸುಮಾರು ಕಳ್ಳಂಬೆಳ್ಳ, ಶಿರಾ, ಮೊದಲೂರು ಕೆರೆಗಳಿಗೆ ನೀರು ಬರ್ತಾ ಇರೋದ್ರಿಂದ ಈ ಭಾಗದ ಲಕ್ಷಾಂತರ ಜನ ರೈತರಿಗೆ ಮತ್ತು ಕುಡಿಯುವ ನೀರಿಗೆ ಅತ್ಯಂತ ಹೆಚ್ಚು ಅನುಕೂಲವಾಗಿದೆ ಎನ್ನುವ ಮಾತನ್ನ ಹಾಡಿದ್ದಾರೆ. ಮೊದಲೂರು ಕೆರೆಗೆ ನೀರು ಹರಿಸಲು ದೇವರಾಜ್ ಅರಸೂರವರೇ ಮೂಲ ಕಾರಣ. ಅಂದು ಅವರು ತುಮಕೂರಿಗೆ ಹೇಮಾವತಿ ನೀರು ಹರಿಸಲು ಭಾಗೂರು ನವಿಲೆ ಸುರಂಗದ ಶಂಕುಸ್ಥಾಪನೆಗೆ ಬಂದಾಗ ತುಮಕೂರು ಜಿಲ್ಲೆಗೆ ನೀರು ಬರುತ್ತದೆ, ನೀನು ಅಧಿಕಾರ ಪಡೆದುಕೋ, ಆಗ ಅಲ್ಲಿಂದ ಎಲ್ಲಿಗೆ ಬೇಕಾದರೂ ನೀರು ತೆಗೆದುಕೊಂಡು ಹೋಗಬಹುದು ಎಂದು ತಿಳಿಸಿದ್ದರು. ನಿರೀಕ್ಷೆ ಮಾಡದೇ ಇರತಕ್ಕಂಥ ರೀತಿಯಲ್ಲಿ ನಾನು ಶಾಶ್ವತವಾದಂಥ ಯೋಜನೆಗಳನ್ನು ತರ್ತೀನಿ ಅಂತೇಳಿ ಅವತ್ತು ಸಂಕಲ್ಪ ಮಾಡಿದೆ. 2009ರಲ್ಲಿ ಹೇಮಾವತಿ ನೀರು ತರಬೇಕು ಅಂತೇಳಿ ಆ ರೀತಿಯಾಗಿ ಹೇಮಾವತಿಗೆ ನೀರು ಬಂತು. ಕಟ್ಟಕಡೆಯ ಇವತ್ತು ಮೊದಲೂರು ಕೆರೆಗೂ ಬಂತು. ಇಲ್ಲಿ ಯಾರೂ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮ ವಿಶ್ವಾಸ ಇಡಿ ಕಟ್ಟಕಡೆಯ ಹಳ್ಳಿಗೂ ಕೂಡ ನೀರು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ನಾನು ಕಟ್ಟಿರ್ತಕ್ಕಂಥ ಬ್ಯಾರೇಜ್ಗಳು, ಈ ವರ್ಷ ನಾನು ಕೊಟ್ಟಿರ್ತಕ್ಕಂಥ ಬ್ಯಾರೇಜು 43 ಬ್ಯಾರೇಜು 50 ಕೋಟಿ ರೂಪಾಯಿಟಲ್ಲಿ ಕೊಟ್ಟಿದ್ದೇನೆ. ಅದು ಇನ್ನೂ ಕೂಡ ಬ್ಯಾರೇಜ್ಗಳು ಮಾಡ್ತಾ ಇದ್ದೀನಿ. ನಾನು ಪಟ್ಟಾಯಿಕಳ್ಳಿ ಮಟ್ಟದಲ್ಲಿ ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ ಯಶಸ್ವಿಯಾಗಿದ್ದೇನೆ. ಇವತ್ತು ನನಗೆ ನೆಮ್ಮದಿಯಾಗಿದೆ. ವರ್ಣನ ಸಹಕಾರದಿಂದ ಮಳೆ ಬರದೇ ಇದ್ದರೂ ಕೂಡ ಹೇಮಾವತಿ ತಾಯಿ ಬಂದಿದ್ದಾಳೆ ಅಂತ ಹೇಳಿದ್ರೆ ಶಿವನ ಜಡೆಯಿಂದ ಇಳಿದು ಬಂದು ಇವತ್ತು ಬಂದಿರತಕ್ಕಂಥ ಗಂಗೆ ಅವಳೇ ಹೇಮಾವತಿ ಅಂತದ್ದು. ಹೇಮಾವತಿನೇ ತಾಯಿ. ಅದನ್ನು ನಮ್ಮ ಮುಂದಿನ ಒಂದು ದಿವಸದಲ್ಲಿ ಎಲ್ಲ ಒಂದು ಕಡೆ ಹೇಮಾವತಿ ತಾಯಿಯ ದೇವಸ್ಥಾನವನ್ನು ಕೂಡ ಕಟ್ಟುವಂಥ ಪ್ರಯತ್ನವನ್ನು ನೀವೆಲ್ಲರೂ ಕೂಡ ಮಾಡಬೇಕು. ಅದು ಹೇಮಾವತಿ ದೇವಸ್ಥಾನವನ್ನು ಕಟ್ಟಿ ಎಲ್ಲಿ ಕಟ್ತಾರೋ ಕಳ್ಳಂಬೆಳ್ಳದಿಂದ ಹಿಡಿದು ಇವತ್ತು ಮೊದಲೂರವರೆಗೂ ಎಲ್ಲಿ ಬೇಕಾದರೂ ಕೂಡ ಒಂದು ಕಡೆ ದೇವಸ್ಥಾನ ಕಟ್ಟಿ ಪೂಜೆ ಮಾಡುವಂಥ ಕೆಲಸವನ್ನು ಮಾಡಿ ಎಲ್ಲ ಒಂದು ಕಡೆ ನಮ್ಮ ಪ್ರಯತ್ನದಲ್ಲಿ, ಮನುಷ್ಯನ ಪ್ರಯತ್ನದಲ್ಲಿ ದೈವ ಸಹಾಯ ಬೇಕಾಗ್ತದೆ. ದೈವ ಸಹಾಯ ಆಗಬೇಕಾದಾಗ ಅದಕ್ಕೆ ಈ ಹೇಮಾವತಿ ರೂಪದಲ್ಲಿ ದೈವ ನಮಗೆ ಬಂದು ಎಲ್ಲರ ಬಾಯಾರಿಕೆಯನ್ನು ಲಕ್ಷಾಂತರ ಜನಕ್ಕೆ ಇವತ್ತು ನೀರು ಕೊಡುವಂಥ ಕೆಲಸ ಆಗಿದೆ ಅಂತ ಹೇಳಿದ್ರೆ ಅದು ಸಾಧಾರಣವಾದಂಥ ಕೆಲಸ ಅಲ್ಲ, ಅಸಾಧಾರಣವಾದಂಥ ಕೆಲಸ. ದೇವರು ಇಚ್ಛೆಪಟ್ಟಂಥ, ದೇವರು ತೀರ್ಮಾನ ಮಾಡಿದಂಥ ಕೆಲಸ ಆಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನನಗೆಲ್ಲೋ ಒಂದು ಕಡೆಗೆ ಒಂದು ತೃಪ್ತಿ, ಸಮಾಧಾನ ಇದೆ. ಅದ್ರ ಜೊತೆಗೆ ಇನ್ನು 8 ದಿವಸ ತನಕ ನಾನು ಹೆಂಡ್ತಿ ಬಯಸ್ಕೊಳ್ಳೋದು ಅದೊಂದು ಗ್ಯಾರಂಟಿ ಆಗಿರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನನಗೆ ಒಳ್ಳೆಯದಾಗಲಿ. ನೀವು ಎಲ್ಲೋ ಒಂದು ಕಡೆಗೆ ನೀವು ಆರ್ಥಿಕವಾಗಿ ಮುಂದೆ ಬರಬೇಕು, ಸಾಮಾಜಿಕವಾಗಿ ಮುಂದೆ ಬರಬೇಕು. ಜಾತಿ, ಧರ್ಮ ಎಲ್ಲದನ್ನು ಬಿಡಿ. ಅದರ ಎಲ್ಲೋ ಒಂದು ಕಡೆಗೆ ನಮ್ಮ ಮಕ್ಕಳ ಭವಿಷ್ಯ, 4 ಲಕ್ಷ ಜನ ಮಕ್ಕಳ ಭವಿಷ್ಯವನ್ನು ಕಾಪಾಡಬೇಕಾದಾಗ, ನೀವು ಆರ್ಥಿಕವಾಗಿ ಸಬಲರಾಗಬೇಕಾದಾಗ ನೀರು ನಿಮ್ಮ ಜೊತೆಗೆ ಯಾವತ್ತೂ ಇರ್ತದೆ, ನಿಮ್ಮ ಜೋಬ್ನಲ್ಲೇ ಇರ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಇವತ್ತು ಉಳಿದಿರೋನು ಈಶ್ವರ್ಯ ಒಬ್ಬನೇ ಇಂಜಿನಿಯರು, ಅವನಿಗೆ ಅದೇ ಕೆಲಸ. ಅಮೇರಿಕದಾಗಿದ್ದ ಮೊನ್ನೆ ಬಾರಪ್ಪ ನೀನು ಅಮೇರಿಕನೂ ಬೇಡ, ಯಾವಳು ಬೇಡ, ಬೈಲಿ ಮೊದಲೂರು ಕೆರೆ ವಿಚಾರದ ಭಾಳ ಇದೆ ಅಂತೇಳಿ ಕರೆಸ್ಕೊಂಡೆ. ಆ ರೀತಿಯಾಗಿ ಅವ್ರಿಗಿರೋ ಹೆಣ್ಣು ಮಕ್ಕಳು ಅಮೇರಿಕಾದಾಗದಾರೆ, ತಗೊಂಡ್ರೆ ಅಮೇರಿಕಕ್ಕೆ ಹೋಗ್ಬಿಡ್ತಾನೆ. ಅವ್ನು ಕರೆಸ್ಕೊಂಡು ಇಲ್ಲೇ ಇಟ್ಕೊಂಡಿದ್ದೀನಿ ಈಗ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ನಾವು ಯಾರ್ಯಾರು ನಮ್ಮವರಿದ್ದಾರೆ, ನಮ್ಮವರು ಅಂತಂದರೆ ಬುದ್ಧಿವಂತರಿದ್ದಾರೆ, ಯಾರ್ಯಾರು ಇದಕ್ಕೆ ಶಕ್ತಿಯನ್ನು ತುಂಬಕ್ಕೆ ಸಾಧ್ಯ, ನೀರನ್ನು ಹರಿಸೋಕ್ಕೆ ಸಾಧ್ಯ ಅನ್ನೋದ್ರ ಜೊತೆಗೆ ಈಗಾಗಲೇ ಪಾವಗಡದವ್ರು ಮಾತನಾಡಿದರು. ನಾನು ಮೊನ್ನೆ ಪಾವಗಡಕ್ಕೆ ಹೋಗಿದ್ದೆ, ಒಂದು ಅರಸಕ್ಕೆ ಕೇಟಿಹಳ್ಳಿಗೆ ಹೋಗಿದ್ದೆ. ಅಲ್ಲಿ ನನ್ನ ಸ್ನೇಹಿತ ತೀರ್ಕೊಂಡು ಹೋಗಿದ್ದ. ನಾನು ಅವ್ರ ಮನೆಗೆ ಹೋಗ್ಬೇಕು ಅಂತೇಳಿ ಹೋಗ್ತಾ ಇದ್ದರೆ ಅಲ್ಲಿ ನೋಡಿದರೆ ಅಡಿಕೆ, ವಿಳ್ಯದೆಲೆ ಏನು ನೋಡೋದಕ್ಕೆ ಸೊಗಸಾಗಿರ್ತಕ್ಕಂಥದ್ದು. ಅವಾಗ ಕೇಳಿದ್ವಿ, ಏನಪ್ಪ ನಮಗೇ ಚೆನ್ನಾಗಿದ್ದಾರಲ್ಲ ಅಂದರೆ, ಸಾರ್ ಇದೆಲ್ಲದು ನಿಮ್ಮ ಪ್ರಭಾವ, ಮೊದಲೂರು ಕೆರೆಗೆ ನೀರು ಬಂದಿದ್ದರಿಂದ ಮಾತ್ರ ಇದಾಗಿರ್ತಕ್ಕಂಥದ್ದು ಅಂತೇಳಿ. ಇವತ್ತು ತೆರೆದ ಬಾವಿನಲ್ಲಿ ನೀರು ಬರ್ತಾ ಇದೆ. ಹಾಗಾಗಿ ನಾವೆಲ್ಲ ವಿಳ್ಯದೆಲೆ ಬೆಳಿತೀವಿ, ಅಡಿಕೆ ಬೆಳಿತಿದ್ವಿ. ನಮಗಿನ್ನ ಚೆನ್ನಾಗಿದ್ದಾರೆ ಲೇ ಕೊಡ ಪೇಪರ್, ನಮಗಿನ್ನ ಚೆನ್ನಾಗಿದ್ದಾರೆ. ಶಿರಾದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಯನ್ನು ಕೊನೆಯದಾಗ ಒಂದೇ ಒಂದು ಮಾತಾಡ್ತೇನೆ. ಏನಾಯಿತು ಬದಲಾವಣೆ ಅಂತಂದರೆ, ಹೇಮಾವತಿ ಬರೋದಕ್ಕಿಂತ ಮುಂಚೆ ಏನಿತ್ತು ಶಿರಾ ಪರಿಸ್ಥಿತಿ ಮಾತು ಹೇಳ್ತೀನಿ. ಏನು ಮೇಕೆದಾಟು, ನನಗೆ ಯಾರೋ ಟೀಕೆ ಮಾಡಿದರು, ಮೇಕೆದಾಟಿಗೂ ಶಿರಕ್ಕೂ ಏನು ಸಂಬಂಧ ಅಂತೇಳಿ. ಆ ಮೇಕೆದಾಟನ ಸಂಬಂಧ, ಮೇಕೆದಾಟು ಅಂತೇಳಿ ಇದ್ದಿದ್ದು ಕಾಗದ ಮುಖೇಣ ನಾನು ಕಾನೂನು ಮಂತ್ರಿಯಾಗಿ ಮೊದಲನೇ ಆದೇಶ ಮಾಡಿದ್ದು ಮೇಕೆದಾಟು ಕರ್ನಾಟಕಕ್ಕೆ ಬರಬೇಕು ಅಂತೇಳಿ ಆದೇಶ ಮಾಡಿ ಸಿದ್ದರಾಮಯ್ಯನವರ ಒಪ್ಪಿಗೆಯನ್ನು ಪಡೆಯುವಂಥ ಕೆಲಸವನ್ನು ಮಾಡಿದ್ದು ನಾನು. ಆ ಆದೇಶವನ್ನು ಜಾರಿಗೊಳಿಸೋದಕ್ಕೆ ಸುಪ್ರೀಂ ಕೋರ್ಟು
ಮುದ್ರೆ ಒತ್ತಿತು, ನೀರು ಬರೋದಕ್ಕೆ ಏನು ತೊಂದರೆ ಇಲ್ಲ. ನಾನು ಒಂದು ಹೇಳ್ತೀನಿ, ಇವತ್ತು ನಮಗೆ ನಮ್ಮ ಕರ್ನಾಟಕದ ನೀರು ಕನ್ನಡಿಗರಿಗೆ ಸೇರ್ಬೇಕಾಗಿರ್ತಕ್ಕಂಥ ನೀರು ಎಲ್ಲಿಗೆ ಹೋಗಿದೆ ಅಂತ ಹೇಳಿದ್ರೆ ತಮಿಳ್ನಾಡಿಗೆ ಹರಿದು ಹೋಗಿದೆ. ಎಷ್ಟಪ್ಪ ಹೋಗಿದೆ ಅಂತಂದರೆ ಯಾರು ತಿಳ್ಕೊಳಕ್ಕೆ ಹೋಗಬೇಡಿ. 320 TMC. ನಾವು 177 ಮಾತ್ರ ಕೊಡಬೇಕು. 130 TMC ನೀರು ಹರಿದು ಹೋಗಿದೆ. ಅದು ಎಲ್ಲಿಂದ ಜಾಸ್ತಿ ಹೋಗಿದೆ ಅಂದರೆ ಹೇಮಾವತಿಯಿಂದಲೇ ಹೋಗಿದೆ. ಹೇಮಾವತಿ ನೀರು ನಮ್ಮ ನೀರಲ್ವಾ? ಅದಕ್ಕೆ ನಾನು ತೀರ್ಮಾನ ಮಾಡಿದೆ, ಇವತ್ತು ನಾನು ಗೌಡ್ಗೆರೆಗೆ ಹುಲಿಕುಂಟೆಗೆ ನೀರು ಕೊಡ್ತೀನಿ. ಯಾವ ಧೈರ್ಯದ ಮೇಲೆ ಹೇಳ್ತೀನಿ ಅಂದರೆ ಆ ಹೇಮಾವತಿ ನೀರು ಹೆಚ್ಚು ನೀರು ತರೋದಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು, ನಮ್ಮ ನೀರನ್ನು ನಾವೇ ಶೇಖರಿಸಿಡುವಂಥ ಕೆಲಸವನ್ನು ಮಾಡಿದ್ರೆ ಅದನ್ನು ನೀರನ್ನು ಹೆಚ್ಚು ಬೇಕಾದ್ರೂ ಹರಿಸ್ಬೋದು ಅಂತಕ್ಕಂಥದ್ರ ಜೊತೆಗೆ ಇನ್ನೊಂದು ಮಾತನ್ನು ಕೊನೆಗೆ ಹೇಳ್ತೇನೆ ನಾನು. ಇವತ್ತು ಹೇಮಾವತಿ ಒಂದು ಆದರೆ ಇವತ್ತು ನಾನು DK ಶಿವಕುಮಾರ್ ಅವರು ಈಗಾಗಲೇ ಮೊನ್ನೆ ಸಿದ್ದರಾಮಯ್ಯನವ್ರ ಹತ್ರ ಕೂತು ಯೋಚನೆ ಮಾಡಿ ಯೋಜನೆಯನ್ನು ಏನು ಮಾಡಬೇಕು. ನಾನು ಹೇಳಿದೆ, ಹೇಮಾವತಿ ನೀರನ್ನ ಇವತ್ತು ಕುಣಿಗಲ್ಗೂ ತಗೊಂಡೋಗಿ, ಕುಣಿಗಲ್ನ ತಗೊಂಡೋಗ್ಬೇಕು ಅಂದಾಗ ನನ್ನನ್ನೆಲ್ಲ ಟೀಕೆ ಮಾಡಿರು ತುಮಕೂರು ಜಿಲ್ಲೆನವರು. ಕುಣಿಗಲ್ಲಿ ನೀರು ಕೊಡ್ತಾರೆ, ಜಯಚಂದ್ರ ಮೋಸಗಾರ ಅಂದರು. ಆದರೂ ಒಂದಪ್ಪ ಅಂದೆ, ಈಗ ನೀರು ಸಮುದ್ರಕ್ಕೆ ಹೋಗುತ್ತಲ್ಲ, ಅದನ್ನು ತಡೆಯೋದಕ್ಕೆ ಗಂಡಸ್ತನ ಇಲ್ಲವಾ? ನಮಗೆ ಗಂಡಸ್ತನ ಇದೆ. ತಮಿಳ್ನಾಡಿಗೆ ಹೋಗ್ತಕ್ಕಂಥ ನೀರನ್ನು ನಿಲ್ಲಿಸಕ್ಕಂಥ ಶಕ್ತಿ ಇದೆ. ಕುಣಿಗಲ್ಗೂ ಹರಿಸ್ತೀವಿ, ಬೆಂಗಳೂರಿಗೂ ನಾವು ಹರಿಸ್ತೀವಿ. ಒಂದಲ್ಲ ಒಂದು ದಿವಸ ನಮ್ಮ ಸಂಪೂರ್ಣವಾಗಿ 2 ಹೋಬಳಿಗೂ ಕೂಡ ನೀರನ್ನು ಹರಿಸ್ತೇನೆ, ರೈತರ ಕಣ್ಣೀರು ಒರೆಸ್ತೇನೆ. ಅದನ್ನು ನಂಬಿ ಅದನ್ನು ನಾನು ಯಾರಿಗೂ ಕೂಡ ಮೆಚ್ಚುಗೆಯನ್ನು ಮಾಡಬೇಕಾಗಿಲ್ಲ. ನನಗಾಗಲೇ 76 ವರ್ಷ ವಯಸ್ಸು, 76 ವರ್ಷ ಹೋಯ್ತು. ನಾನು ತಮಾಷೆಗೆ ಹೇಳ್ತಿರ್ತೀನಿ, ನಾನು ನನ್ನ ಹೆಂಡ್ತಿಗೆ ಹೇಳ್ತಿರ್ತೀನಿ, ಎಲ್ಲರೂ ಹೆಣ್ಣು ಕೊಟ್ಟರೆ ಮದುವೆಯಾಗಿ ತಯಾರಾಗಿದ್ದೀನಿ ಅಂತ ಹೇಳ್ತಿರ್ತೀನಿ. ಹಾಗಾಗಿ ನಾನು ಯಾವುದೇ ಸಂದರ್ಭದಲ್ಲೂ ಕೂಡ ನಿಮ್ಮ ಜೊತೆಯಲ್ಲಿರ್ತೇನೆ, ನಿಮ್ಮ ಋಣವನ್ನು ಮರೆಸ್ತೇನೆ. ಬಹುಶಃ ನನಗೆ ದೇವರು ಕೊಟ್ಟಂಥ ಒಂದು ಅವಕಾಶ ಇದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮದಲೂರು ಕೆರೆಗೆ ದಂಪತಿ ಗಂಗಾ ಪೂಜೆಯೊಂದಿಗೆ ಬಾಗಿನ ಅರ್ಪಿಸಿ ನಂತರ ತೆಪ್ಪೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಭಿಮಾನಿಗಳು ಏರ್ಪಡಿಸಿದ್ದ ಸಮಾರಂಭದಲ್ಲಿ ಅಭಿನಂದನೆ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ನಿರ್ಮಲಾ ಜಯಚಂದ್ರ, ಕಾಡುಗೊಲ್ಲ ನಿಗಮ ಮಂಡಳಿ ಅಧ್ಯಕ್ಷ ಆರುಗೆರೆ ಮಹೇಶ್, ಕಾಂಗ್ರೆಸ್ ಯುವ ನಾಯಕ ಸಂಜಯ್ ಜಯಚಂದ್ರ, ಸೂಡಾ ಅಧ್ಯಕ್ಷ PR ಮಂಜುನಾಥ್, ಶಿರಾ ಬ್ಲಾಕ್ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷ ಬರಗೂರು ನಟರಾಜ್, ನಗರಸಭೆ ಅಧ್ಯಕ್ಷ ಜೀಶಾನ್ ಮೊಹಮ್ಮದ್ ಸೇರಿದಂತೆ ಶಿರಾ ತಾಲೂಕಿನ ಹಲವಾರು ಗ್ರಾಮಗಳ ಸಾವಿರಾರು ಜನ ಪಾಲ್ಗೊಂಡಿದ್ದರು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.